ಇನ್ನು ಸಿಎಂ ಡಿಸಿಎಂ ಮೆಚ್ಚಿಸುವ ಭರದಲ್ಲಿ ಪಾಲಿಕೆ ಎಡವಟ್ಟನ್ನು ಮಾಡಿಕೊಂಡಿದೆ. ಕಿತ್ತು ಹೋದ ರಸ್ತೆಗೆ ರಾತ್ರೋರಾತ್ರಿ ಡಾಂಬರೀಕರಣವನ್ನ ಮಾಡಿರುವಂತಹ ಘಟನೆ. ಸಿಎಂ ಬರುವಂತಹ ರಸ್ತೆಗೆ ಡಾಂಬರೀಕರಣವನ್ನ ರಾತ್ರೋರಾತ್ರಿ ಮಾಡಲಾಗಿದೆ. ಆದರೆ ಅದು ಕೂಡ ಕಳಪೆ ಕಾಮಗಾರಿ. ಸುಮನಹಳ್ಳಿ ಸರ್ಕಲ್ ಬಳಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿ ಆಗೋರಿದ್ರು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಸಕಲ ತಯಾರಿಯನ್ನು ಕೂಡ ಬಿಬಿಎಂಪಿ ಮಾಡಿಕೊಂಡಿತ್ತು. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಿತ್ತೋದಂತಹ ರಸ್ತೆಗೆ ಡಾಂಬರೀಕರಣವನ್ನ ಮಾಡಲಾಗಿದೆ. ಆದರೆ ರಾತ್ರೋರಾತ್ರಿ ರೆಡಿಯಾಗಿದ್ದಂತಹ ಕಾರ್ಯಕ್ರಮ ನಡೆಯುವಂತಹ ಈ ರಸ್ತೆ ಏನಿದೆ, ಸಿಎಂ ವಾಪಸ್ ಹೋಗ್ತಾ ಇದ್ದಂತೆ ಕಿತ್ಕೊಂಡು ಹೋಗಿದೆ. ಬಿಬಿಎಂಪಿ ಬಂಡವಾಳ ಇಲ್ಲಿ ಬಯಲಾಗಿದೆ. ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ಪಾಲಿಕೆಯ ಬಣ್ಣ ಬಯಲಾಗಿದೆ. ಸುಮನಹಳ್ಳಿ ರಸ್ತೆಯ ಅಲ್ಲಲ್ಲಿ ಡಾಂಬರು ಕಿತ್ತು ಬಂದಿದೆ. ತುಂಡು ತುಂಡಾಗಿ ಕಿತ್ತು ಬರ್ತಾ ಇರೋದನ್ನ ನೋಡಿ ಜನರು ಶಾಕ್ ಆಗಿದ್ದಾರೆ. ಕೈಯಲ್ಲಿ ತೆಗೆದು ತುಂಡು ತುಂಡಾಗಿ ಈ ಡಾಂಬರು ಬರ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಮೆಚ್ಚಿಸೋದಿಕ್ಕೆ ಹೋಗಿ ಈಗ ಪಾಲಿಕೆ ಈ ರೀತಿಯಾಗಿ ನಗೆ ಪಾಟಲಿಗೆ ಈಡಾಗಿದೆ. ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ ಅಂತ ಸುಮನಹಳ್ಳಿ ಜನರು ಬಿಬಿಎಂಪಿಗೆ ಸಾಕಷ್ಟು ಒಂದು ಮನವಿಯನ್ನು ಮಾಡಿದರು. ಆದರೆ ಯಾವತ್ತೂ ಕೂಡ ಬಿಬಿಎಂಪಿ ಕ್ಯಾರೆ ಅಂದಿರಲಿಲ್ಲ. ಬೆಂಗಳೂರಿನ ಒಂದು ಕೆಂಪೇಗೌಡ ಜಯಂತಿಯ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಈ ಸುಮನಹಳ್ಳಿಗೆ ಬರ್ತಾರೆ ಅನ್ನೋದು ಗೊತ್ತಾಗಿ ರಾತ್ರೋರಾತ್ರಿ ಒಂದು ಡಾಂಬರೀಕರಣ ಮಾಡ್ತಾರೆ. ಸೊ ಡಾಂಬರೀಕರಣ ಯಾವ ರೀತಿಯಾದಂತಹ ಕಳಪೆ ಮಟ್ಟದಾಗಿದೆ ಅನ್ನೋದನ್ನು ತಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಒಂದು ರಸ್ತೆ ಕಾಮಗಾರಿ ಇಲ್ಲಿ ಬಿಬಿಎಂಪಿ ವತಿಯಿಂದ ಇಲ್ಲಿ ಮಾಡಲಾಗಿದೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಕೈ ಹಾಕಿದರೆ ಇಲ್ಲಿ ಡಾಂಬರ್ ಸಂಪೂರ್ಣವಾಗಿ ನಮ್ಮ ಕೈಗೆ ಕಿತ್ತು ಬರೋ ಸಂಭವ ಇಲ್ಲಿ ಕಾಣುತ್ತೆ ಅನ್ನೋದಕ್ಕಿಂತ ಕೈಗೆ ಕಿತ್ತು ಬರುತ್ತೆ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾದಂತಹ ಕಳಪೆ ಕಾಮಗಾರಿ ಅಂದರೆ ಈ ಗುಂಡಿಗಳಲ್ಲಿ ಈ ರೀತಿ ಒಂದು ಡಾಂಬರೀಕರಣ ಮಾಡಿದ್ದಾರೆ. ಸೊ ಮೇಲ್ನೋಟಕ್ಕೆ ಒಂದು ಡಾಂಬರನ್ನು ಹಾಕಿ ಹೋಗಿದ್ದಾರೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಅಂದರೆ ರಸ್ತೆಯ ಒಂದು ಸರ್ಕಲ್ನಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾದ ಮುಖ್ಯ ರಸ್ತೆ ಅಂತಲೇ ಹೇಳ್ಬೋದು. ಈ ರಸ್ತೆಯಲ್ಲಿ ಈ ರೀತಿಯಾದಂಥ ಒಂದು ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ರಸ್ತೆ ಸೈಡ್ಗೆ ಏನೋ ಒಂದು ಡಿವೈಡ್ಗಳನ್ನು ಕಾಣ್ತೀವಿ. ಇಲ್ಲೂ ಕೂಡ ಈಗ ಅಂದರೆ ಇಲ್ಲಿ ನಮಗೆ ಕೈಗೆ ಡಾಂಬರ್ ಕೂಡ ನಮಗೆ ಕಿತ್ತು ಬರ್ತಾ ಇದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಕಳಪೆ ಕಾಮಗಾರಿ ಇಲ್ಲಿ ಆಗಿದೆ ಅನ್ನೋದು ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ನೋಡಿದರೂ ಕೂಡ ಈ ರೀತಿಯಾದಂಥ ಕಳಪೆ ಕಾಮಗಾರಿ ಅಂದರೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ರಾತ್ರೋರಾತ್ರಿ ಇಲ್ಲಿ ಒಂದು ಕಾಮಗಾರಿಯನ್ನು ಮಾಡಿದ್ರು. ಅಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಸಿಎಂ ಸಿದ್ದರಾಮಯ್ಯ ಹೋದ ಬೆನ್ನಲ್ಲೇ ಇಲ್ಲೂ ಕೂಡ ಬ್ಯಾನರನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ತೆರವು ಅಂದರೆ ಈ ಸಿಎಂ ಹೋಗಿ ಒಂದೇ ದಿನ ಆದರೆ ಈ ರೀತಿಯಾದಂಥ ಒಂದು ರಸ್ತೆಯಲ್ಲಿ ನಮಗೆ ಕಿತ್ತು ಬಂದಿರೋದು ನಮಗೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಸರ್ಕಲ್ನ ನಾವು ಗಮನಿಸ್ತಾ ಹೋಗ್ಬೋದು, ಸರ್ಕಲ್ನಲ್ಲೇ ಕೂಡ ಈ ರೀತಿಯಾದಂತಹ ರಸ್ತೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಅಂದರೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದರೆ ಮಾತ್ರ ನಮ್ಮ ರೋಡ್ಗಳು ಅವ್ರಿಗೆ ಕಾಣುತ್ತಾ, ಸಾರ್ವಜನಿಕರು ನಾವು ಓಡಾಡಬೇಕಾದ್ರೆ ಈ ರೀತಿಯಾದಂತಹ ಒಳ್ಳೆಯ ರೋಡ್ಗಳನ್ನು ಯಾಕೆ ಮಾಡಲ್ಲ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ರೀತಿಯಾದಂತಹ ಗಣ್ಯರು ಬಂದಾಗಲೇ ಈ ರೀತಿಯಾದಂತಹ ಒಂದು ರಾತ್ರೋರಾತ್ರಿ ಕಾಮಗಾರಿಯನ್ನು ಮಾಡ್ತಾರೆ. ನಾವು ಎಷ್ಟೇ ಬಾರಿ ಮನವಿಯನ್ನು ಕೊಟ್ಟರೂ ಮಾಡಲ್ಲ, ಆದರೆ ಕೆಲಸ ಮಾಡಿದರೂ ಕೂಡ ಈ ರೀತಿಯಾದಂತಹ ಕಳಪೆ ಕಾಮಗಾರಿಯನ್ನು ಮಾಡ್ತಾರೆ ಇಲ್ಲಿ ಬಿಬಿಎಂಪಿಯವರು ಅನ್ನೋ ಮಾತುಗಳು ಸಾರ್ವಜನಿಕರು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.